ಹೇಳ್ತಾ ಹೋದ್ರೆ ನಾವೆಲ್ಲ ಆಮೇಲೆ ನಾಯಕರಾದವರು, ಇವೆಲ್ಲ ಹುಟ್ಟಿದಾಗಿಂದ ನಾಯಕರಾಗಿರೋಂಥವ್ರು. ಹಾಗಾಗಿ ನಿಮ್ಮ ನಾಯಕತ್ವ ಗುಣ ಸದಾ ಈ ದೇಶದಲ್ಲಿ, ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಇದ್ದೇ ಇರುತ್ತೆ. ಒಂದು ವೇಳೆ ಪ್ರತಿಭಾ ಪುರಸ್ಕಾರ ಅಂದಾಗ ನಮಗೆ ಮಕ್ಕಳಿಗೆ ಏನಕ್ಕೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋವಂಥದ್ದು. ನಾನು ಕೇಳಿದೆ ಹರೀಶಿಗೆ, ಎಷ್ಟು ವರ್ಷದಿಂದ ಈ ರೀತಿ ಮಾಡ್ತಾ ಇದ್ದೀರಾ ಅಂತ. ಕಳೆದ 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಮೊದಲನೇ ಬಾರಿಗೆ ಇವತ್ತು ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇರೋದು. ಅವಾಗ ಅನ್ನಿಸ್ತು ಸಮುದಾಯ ಬೆಳೀತಾ ಇದೆ, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ರಮೇಶನ್ನ ಹೇಳ್ದಂಗೆ ಮುಂದಿನ ದಿನದಲ್ಲಿ ಈ ಜಾಗವನ್ನು ಕಡಿಮೆ ಆಗುವಂಥ ಸ್ಥಿತಿಲಿ ಈ ಮಕ್ಕಳು ಅಷ್ಟು ಚೆನ್ನಾಗಿ ಓದ್ತಾರೆ ಅನ್ನುವಂತಹ ಒಂದು ನಂಬಿಕೆ ಕೂಡ ನನಗಿದೆ. ಒಂದು ಯಾವಾಗ ಶಿಕ್ಷಣ ಸಿಗುತ್ತೆ, ಈ ದೇಶದಲ್ಲಿ 78 ವರ್ಷ ಆಯಿತು, ನಮ್ಮ ದೇಶಕ್ಕೆ 79ನೇ ವರ್ಷದ ನಾವು ಈಗಾಗಲೇ ಆಚರಣೆ ಮಾಡಿದ್ವಿ ಸ್ವಾತಂತ್ರ್ಯ ಬಂದು. ಶಿಕ್ಷಣ ಮತ್ತು ಆರೋಗ್ಯವನ್ನು ಭಾಳಷ್ಟು ಜನ ಹೇಳ್ತಾ ಬಂದರು. ಶಿಕ್ಷಣ ಮತ್ತು ಆರೋಗ್ಯವನ್ನು ಯಾವತ್ತೂ ವ್ಯಾಪಾರೀಕರಣ ಬೇಡ, ಇದನ್ನು ಸರ್ಕಾರಗಳೇ ಕೊಡುವಂಥದ್ದನ್ನಾದರೆ ಶಿಕ್ಷಣ ಮತ್ತು ಆರೋಗ್ಯ ಎರಡು ಮಕ್ಕಳಿಗೆ ಸಿಕ್ಬಿಟ್ರೆ, ನಾನೊಬ್ಬ ಪೋಷಕನಾಗಿ, ಒಬ್ಬ ತಂದೆಯಾಗಿ ನನಗೆ ಮಕ್ಕಳು ಶಿಕ್ಷಣ ಮತ್ತು ಆರೋಗ್ಯ ಸಿಕ್ಬಿಟ್ರೆ ನಾನು ಬೇರೆದೇನೋ ಒಂದಷ್ಟು ಸಾಧನೆ ಮಾಡ್ತೀನಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಶಿಕ್ಷಣ ಮತ್ತು ಆರೋಗ್ಯಕ್ಕೋಸ್ಕರ ನನ್ನ ಮಕ್ಕಳಿಗೆ ನನ್ನ ಒಟ್ಟು ಜೀವನಕ್ಕೆ ನನ್ನ ಇಡೀ ಜೀವನವಾದ ಎಲ್ಲದನ್ನು ಅದಕ್ಕೆ ಅರ್ಪಣೆ ಮಾಡುವಂಥ ಸ್ಥಿತಿಗೆ ಹೋಗ್ಬಿಡುತ್ತೆ. ಯಾಕಂದರೆ ಇವತ್ತಿನ ದಿನ ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ಲು ಓದಿಸುವಂಥದ್ದು ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತಿದೆ. ಅದನ್ನೆಲ್ಲ ವ್ಯಾಪಾರೀಕರಣಕ್ಕೆ ಹೋಗ್ತಾ ಇರೋವಂಥದ್ದನ್ನು ತಡೆಯುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯನೂ ಕೂಡ ಆಗುತ್ತೆ. ಬರುವಂಥ ದಿನಗಳಲ್ಲಿ ದೇಶ ಬೆಳೀತಾ ಇದೆ. ದೇಶ ಬೆಳೆಯೋದ್ರ ಜೊತೆಗೆ ಈ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂಥ ನರೇಂದ್ರ ಮೋದಿಯವರು, ನಾವು ತುಂಬ ಸಲ ಹೇಳಿದ್ವಿ, ಮುಂದಿನ ದಿನಗಳಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನಾವು ಏನು ಇವತ್ತು ಗ್ಯಾರಂಟಿಗಳನ್ನು ಕೊಡ್ತೀವಿ, ಹೆಚ್ಚು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಟ್ಟರೆ ಅವಾಗ ಭಾರತ ನಿಜವಾಗ್ಲೂ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಸ್ಥಾನದಲ್ಲಿ ವಿಶ್ವಗುರು ಆಗಲಿಕ್ಕೆ ಮುಂದೆ ಸಾಗುವಂಥದ್ದನ್ನು ಆಗುತ್ತೆ ಅನ್ನುವಂಥ ನಂಬಿಕೆಯನ್ನು ಕೂಡ ನಮಗಿದೆ. ಈ ಸಮುದಾಯ ಈ ದೇಶದ ಸಂಸ್ಕೃತಿಯನ್ನು ಕೂಡ ಬೆಳೆಸ್ಕೊಂಡು ಬರ್ತಾ ಇರುವಂಥದ್ದು. ಒಂದು ದೇಶ ಉಳಿಬೇಕು ಅಂದರೆ ಕೇವಲ ನಮ್ಮ ಹಬ್ಬ ಆಚರಣೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ಒಂದು ದೇಶ ಉಳಿಬೇಕು ಅಂದರೆ ನಮ್ಮ ಸಂಸ್ಕೃತಿ ಉಳಿಬೇಕು. ಸಂಸ್ಕೃತಿ ಅಂದರೆ ನಮ್ಮ ನಂಬಿಕೆಗಳು ಉಳಿಬೇಕು, ನಮ್ಮ ಕಲೆನೂ ಉಳಿಬೇಕು, ನಮ್ಮ ಸಾಹಿತ್ಯನೂ ಉಳಿಬೇಕು. ನಾವೇನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಭಾಳಷ್ಟು ವರ್ಷಗಳಿಂದ, ಆ ಇತಿಹಾಸನೂ ಕೂಡ ಉಳಿಬೇಕು. ಅದನ್ನು ನಾವು ಇವತ್ತು ಮಕ್ಕಳಿಗೆ ಹೇಳುವಂಥ ಅವಶ್ಯಕತೆ ಇದೆ. ಇವತ್ತಿನ ಮಕ್ಕಳು 95%, 98% ಹುಡುಗಿರೆ, ರಮೇಶ್ ಅಣ್ಣನ ಮಗ 98% ಇರಬೇಕು. 98% ಹುಡುಗಿರೆ ನಮ್ಮ ರಮೇಶ್ ಅಣ್ಣನ ಮಗ. ನಾವು 3 ವರ್ಷದ್ದು ಸೇರಿಸಿದ್ರು 95 ದಾಟ್ತಿರ್ಲಿಲ್ಲ. ಹಂಗೂ ಹಿಂಗೂ ಪಾಸ್ ಆಗ್ಬಿಡ್ತಿದ್ವಿ, 31, 32. ಇವತ್ತಿನ ಸ್ಥಿತಿ ಓದ್ತಾ ಇದ್ದೀವಿ, ಇಂಟೆಲಿಜೆಂಟ್ ಕ್ವೋಷೆಂಟ್ ಅಂತೀವಿ. ಆ ಇಂಟೆಲಿಜೆಂಟ್ ಕ್ವೋಷೆಂಟ್ ಇದೆ ಇವತ್ತು. ನಮಗೆ ಭಾಳ ಅವಶ್ಯಕತೆ ಇರೋದೇನು ಗೊತ್ತಾ? IQ ಅಲ್ಲ, EQ ಅಂತ.